ನಲ್ಮೆಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಈ ಮುಂಜಾನೆಯ ಶುಭೋದಯ. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಈ 10ನೇ ತರಗತಿಯಲ್ಲಿ 4ನೇ ಅಧ್ಯಾಯ ಅಂತಂದ್ರೆ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳು ಅನ್ನುವಂತಹ ಅಧ್ಯಾಯ. ಪ್ರಮುಖವಾಗಿ ಅದರಲ್ಲೂ ನಮ್ಮ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರು ಯಾವ ರೀತಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಲಿಕ್ಕೆ ಅನುಸರಿಸಿದಂತಹ ನೀತಿಗಳ ವಿರುದ್ಧ ಪ್ರತಿರೋಧಗಳನ್ನು ಅಥವಾ ಪ್ರತಿಭಟನೆಗಳನ್ನು ಮಾಡಿದರು ಅನ್ನೋದನ್ನು ಈ ಅಧ್ಯಾಯದಲ್ಲಿ ನಾವು ಚರ್ಚೆ ಮಾಡ್ತೇವೆ. ಮುಖ್ಯವಾಗಿ ಈ ಒಂದು ಅಧ್ಯಾಯದಲ್ಲಿ ಕಲಿತಕ್ಕಂಥ ಕಲಿಕಾಂಶಗಳು ಅಂತಂದರೆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಮತ್ತು ಅವರು ನಡೆಸಿದಂಥ 4 ಆಂಗ್ಲೋ ಮೈಸೂರು ಯುದ್ಧಗಳು ಹಾಗೂ ಚನ್ನಗಿರಿಯ ಒಂದು ದೋಂಡಿಯ ವಾಹನ ಪ್ರತಿಭಟನೆ, ಅಮರಸುಳ್ಳ ಬಂಡಾಯ, ಅಲ್ಲಗಲಿಯ ಅಂದರೆ ಬೇಡರ ದಂಗೆ, ಮುಧೋಳ ಸಂಸ್ಥಾನದ ಅಲಗಲಿಯ ಬೇಡರ ದಂಗೆ, ಹಾಗೆಯೇ ಕಿತ್ತೂರಿನ ಬಂಡಾಯ ಮತ್ತು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣರವರ ಒಂದು ಹೋರಾಟದ ಪ್ರತಿಭಟನೆಗಳು ಹಾಗೂ ಸುರಪುರದ ವೆಂಕಟಪ್ಪ ನಾಯಕನ ಬಂಡಾಯ, ಇವನ್ನ ಈ ಅಧ್ಯಾಯದಲ್ಲಿ ಪ್ರಮುಖವಾಗಿ ಮತ್ತು ಸ್ಥೂಲವಾಗಿ ಚರ್ಚೆ ಮಾಡ್ತಾರೆ. ಅದರಲ್ಲೂ ಕರ್ನಾಟಕ ಅಂತಕ್ಕಂಥದ್ದು ಏನು ಏಕೀಕರಣ ಆಯಿತು, ಅದಕ್ಕಿಂತ ಪೂರ್ವದಲ್ಲಿ ವಿವಿಧ ರಾಜಕೀಯ ಒಂದು ಅಧಿಕಾರಶಾಹಿಗಳಲ್ಲಿ ಇದು ನಲಿಗೆ ಹೋಗಿತ್ತು. ಬಹುತೇಕವಾಗಿ 18ನೇ ಶತಮಾನದ ಉತ್ತರಾರ್ಧದಲ್ಲಿ ಬ್ರಿಟಿಷರು ರಾಜಕೀಯ ಆಧಿಪತ್ಯವನ್ನು ಸ್ಥಾಪಿಸಲಿಕ್ಕೆ ವ್ಯಾಪಾರ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಜನರನ್ನ ತಮ್ಮ ತಮ್ಮ ಹಿತಾಸಕ್ತಿಗಳಿಗೂ ಅನುಗುಣವಾಗಿ ಶೋಷಣೆ ಮಾಡ್ತಾ ಹೋದರು. ಯಾರು? ಬ್ರಿಟಿಷರು ಅಂತ. ಯಾವ ರೀತಿ ಅವರು ಭಾರತದಲ್ಲಿ ಸಾಮ್ರಾಜ್ಯಶಾಹಿ ನೀತಿ ಮತ್ತು ವಸಾಹತುಶಾಹಿ ನೀತಿಯನ್ನು ಅನುಸರಿಸಿರೋ ಅದೇ ರೀತಿ ಕರ್ನಾಟಕವೂ ಕೂಡ ಒಂದು ಪ್ರಾಂತ್ಯವನ್ನಾಗಿ ಮಾಡಿಕೊಂಡು ಇಲ್ಲಿನ ಅಸ್ಥಿರತೆಯನ್ನು ಮತ್ತು ಇಲ್ಲಿನ ರಾಜಕೀಯ ಪ್ರಕ್ಷುಬ್ಧತೆಯ ವಾತಾವರಣವನ್ನು ಅವರು ಉಪಯೋಗಿಸಿಕೊಳ್ಳೋಕೆ ಪ್ರಯತ್ನ ಮಾಡ್ತವರು. ಹಾಗಾಗಿ ಇಲ್ಲಿನ ದೇಶೀಯ ಅರಸರು, ದೇಶೀಯ ರಾಜರು ಆ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ, ವಸಾಹತುಶಾಹಿಯ ವಿರುದ್ಧ ಬಂಡೇಳಲಿಕ್ಕೆ ಪ್ರಾರಂಭಿಸ್ತಾರೆ. ಹೀಗಾಗಿ ಆರಂಭದಲ್ಲಿ ಜಮೀನ್ದಾರರು ಮತ್ತು ರಾಜರು ತಮ್ಮಲ್ಲಿಯೇ ಐಕ್ಯತೆಯನ್ನು ಸಾಧಿಸಲು ಪ್ರಯತ್ನಿಸದೆ ಒಬ್ಬೊಬ್ಬರಾಗಿ ವಿಘಟನೆ ರೂಪದಲ್ಲಿ ಬ್ರಿಟಿಷರ ವಿರುದ್ಧ ಬಂಡೇಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಮೈಸೂರು ರಾಜ್ಯದ ರಾಜಕೀಯ ಸಂಕ್ರಮಣವನ್ನ ಈ ಒಂದು ಬಳಸಿಕೊಂಡಂತಹ ಹೈದರಾಲಿ ಮತ್ತೆ ಟಿಪ್ಪು ಸುಲ್ತಾನ್, ಅವನ ಮಗ ಹೈದರಾಲಿಯ ಮಗ ಟಿಪ್ಪು ಸುಲ್ತಾನ್ ಅಂತಕ್ಕಂಥವರು ದಕ್ಷಿಣ ಭಾರತದಲ್ಲಿ ಆರಂಭವಾದಂತಹ ಒಂದು ಬಹುದೊಡ್ಡ ಪ್ರತಿರೋಧವನ್ನ ಬ್ರಿಟಿಷರಿಗೆ ಒಡ್ಡುತ್ತಾರೆ. ಸಿಂಹಸಪ್ನರಾಗಿದ್ದರು ಹೈದರ್ ಹಾಗೂ ಟಿಪ್ಪು. ಹಾಗಾಗಿ ಟಿಪ್ಪು ಮೈಸೂರಿನ ಹುಲಿ ಅಂತೇಳಿ ಪ್ರಸಿದ್ಧಿಯನ್ನ ಪಡೆದಿದ್ದ ಅಥವಾ ಪ್ರಖ್ಯಾತಿಯನ್ನು ಪಡೆದಿದ್ದ. ಹೀಗೆ ರಾಜಕೀಯವಾಗಿ ಸೃಷ್ಟಿತವಾದಂತಹ 1761ರಿಂದ ಮತ್ತು 1799ರ ನಡುವೆ ಅಂದ್ರೆ ಏನು 3ನೇ ಆನೆಗಳ ಕದನ 1761ರಿಂದ 1799ರ ಈ ರಾಜಕೀಯ ಸಂಕ್ರಮಣದ ಅವಧಿಯಲ್ಲಿ ಬ್ರಿಟಿಷ್ ವಿರೋಧಿ ನೀತಿಯನ್ನ ಈ ಹೈದರ್ ಮತ್ತು ಟಿಪ್ಪು ಸುಲ್ತಾನ್ ಅಂತಕ್ಕಂಥವರು ನಡೆಸ್ತಾ ಹೋಗ್ತಾರೆ. ಇವರ ಪ್ರಯತ್ನ ಚರಿತ್ರೆಯಲ್ಲಿ ಒಂದು ವಿಶೇಷ ಪರ್ವವಾಗಿ ಇರತಕ್ಕಂಥದ್ದು. ಇವರ ಪ್ರಯತ್ನದ ಪ್ರತಿಫಲವಾಗಿ ಬ್ರಿಟಿಷ್ ವಿರೋಧಿ ಬಂಡಾಯ ಅಂತಕ್ಕಂಥದ್ದು ಸಾಕಷ್ಟು ಪ್ರಾಂತ್ಯಗಳಲ್ಲಿ ವಿವಿಧ ನಾಯಕರ ನೇತೃತ್ವದಲ್ಲಿ ನಡೀತಾ ಹೋಗುತ್ತೆ. ಮಕ್ಕಳಿಗೆ ನೆನ್ಪಿಟ್ಕೊಳ್ಳಿ, ಅದು ಕರ್ನಾಟಕ ಏಕೀಕರಣ ಪೂರ್ವದಲ್ಲಿ ಅನೇಕ ದೇಶೀಯ ರಾಜರು ಸಂಘಟಿತವಾಗಿ ಹೋರಾಡದ ಏಕಾಂಗಿಯಾಗಿ ಹೋರಾಟವನ್ನು ನಡೆಸಿಕೊಂಡು ಅವರ ಪ್ರತಿಭಟನೆಯನ್ನ ಎದುರಿಸಿಕೊಂಡು ಯಶಸ್ವಿಯಾಗಿ ಅದನ್ನು ನಿಭಾಯಿಸಿಕೊಂಡು ಬಂದಿರತಕ್ಕಂತಹ ಇತಿಹಾಸವನ್ನ ನಾವು ತಿಳ್ಕೋಬೇಕಾಗಿದೆ. ಅದರಲ್ಲಿ ಮೊದಲನೇದಾಗಿ ಹೈದರ್ ಮತ್ತು ಟಿಪ್ಪು ಸುಲ್ತಾನ್ ನೋಡಿ, ಚರಿತ್ರೆಯಲ್ಲಿ ರಾಜಕೀಯ ಸಮಸ್ಯೆಗಳ ಶತಮಾನ ನಮ್ಮ ಕರ್ನಾಟಕದ ಇತಿಹಾಸದ ಚರಿತ್ರೆ ಅದು 18ನೇ ಶತಮಾನ ಅಂತಕ್ಕಂಥ. ಯಾಕಿದೆ ಅಂತ ಹೇಳಿದರೆ ಇದಕ್ಕೆ ಅನೇಕ ಕಾರಣಗಳು ಇದ್ದಾವೆ. ಮೊಘಲ್ ಚಕ್ರವರ್ತಿ ಔರಂಗಜೇಬನ ಮರಣದ ನಂತರದ 1707ರಲ್ಲಿ ಸಂಭವವಾದಂತಹ ರಾಜಕೀಯ ಸಾರ್ವಭೌಮತ್ವದ ಪ್ರಶ್ನೆಗೆ ಸಂಬಂಧಿಸಿದಂತೆ ಅಂದ್ರೆ ಔರಂಗಜೇಬನ ಮರಣದ ನಂತರ ಬಂದಂತಹ ಉತ್ತರಾಧಿಕಾರಿಗಳೇನಾಗಿದ್ರು ಅಸಮರ್ಥರು, ಅದಕ್ಷರಾಗಿದ್ದರು. ಇದರಿಂದ ದಕ್ಷಿಣ ಭಾರತದಲ್ಲಿ ಏನಾಯಿತು, ಮೊಘಲರ ರಾಜಕೀಯ ಹತೋಟಿ ತಪ್ಪಿ ಹೋಯಿತು. ಕಾರ್ನಾಟಿಕ್ ಪ್ರದೇಶ ಅಂತಕ್ಕಂಥದ್ದು ಏನಿದೆಯಲ್ಲ, ಅಲ್ಲಿ ಅನೇಕ ಈ ಘರ್ಷಣೆಗಳು ಮತ್ತು ಕಿತ್ತಾಟಗಳು ಅಧಿಕಾರಕ್ಕೋಸ್ಕರ ನಡೀತಾ ಹೋಗುವುದು.
ಹೀಗಾಗಿ 1704ರಲ್ಲಿ ಸಂಭವಿಸಿದಂತಹ ಏನು ಮೈಸೂರಿನ ಚಿಕ್ಕದೇವರಾಜ ಒಡೆಯರ ಮರಣದ ನಂತರ ಮೈಸೂರು ರಾಜ್ಯದ ರಾಜಕೀಯ ಪರಿಸ್ಥಿತಿ ಅಥವಾ ರಾಜಕೀಯ ಬೆಳವಣಿಗೆಯ ಮೇಲೆ ದುಷ್ಪರಿಣಾಮಗಳು ಬೀರಿವೆ. ಚಿಕ್ಕದೇವರಾಜ ಒಡೆಯರ ಮರಣದಿಂದ ಉತ್ತರಾಧಿಕಾರತ್ವದ ಸಮಸ್ಯೆ ಉದ್ಭವ ಆಗಿದ್ದರಿಂದ ಆಡಳಿತವೂ ಕೂಡ ಕುಸಿಯತೊಡಗಿತು. ಈ ಒಂದು ಬೆಳವಣಿಗೆಗಳು ಆ ಕಾಲದ ಮೈಸೂರಿನ ರಾಜಕೀಯ ವ್ಯವಸ್ಥೆಯನ್ನ ಮುಸುಕು ಮಾಡ್ತಾ ಹೋದವು. ಹೀಗಾಗಿ ಅಂದಿನ ಮೈಸೂರು ರಾಜಕೀಯ ಪ್ರಕ್ಷುಬ್ಧ ಮತ್ತು ಸಂದಿಗ್ಧ ಪರಿಸ್ಥಿತಿಯನ್ನ ಅರಿತಂತಹ ಬ್ರಿಟಿಷರು ಈ ರೀತಿ ಆ ಒಂದು ಮೈಸೂರು ಹಾಗೂ ಕರ್ನಾಟಕ ರಾಜ್ಯದ ಭೂಪ್ರದೇಶದಲ್ಲಿ ಏನಾಯಿತು, ರಾಜಕೀಯವಾಗಿ ಪ್ರಾಬಲ್ಯ ಗಳಿಸಲಿಕ್ಕೆ ಹೈದರಾಲಿಗೆ ಅನುಕೂಲಕಾರಿ ಆಯಿತು, ಪ್ರಾಮುಖ್ಯತೆಯನ್ನು ಗಳಿಸಿಕೊಂಡ. ಸೇನೆಯಲ್ಲಿ ಒಬ್ಬ ವ್ಯಕ್ತಿ, ಅವನು ನೋಡಿರುವುದು ಈಗಿನ ಕೋಲಾರ ಜಿಲ್ಲೆಯ ಬೂದಿಕೋಟೆಯಲ್ಲಿ ಹೈದರ್ ಅಂತಕ್ಕಂಥವನು ಒಬ್ಬ ಸಾಮಾನ್ಯ ಬಡವರ ಮನೆಯಲ್ಲಿ ಅವನು ಜನಿಸಿ ಮೈಸೂರು ಸಂಸ್ಥಾನದ ಸೇನೆಯಲ್ಲಿ ಸೇರಿಸಿಕೊಂಡು ಅಲ್ಲಿ ಉತ್ತಮವಾದಂತಹ ಸೈನಿಕನಾಗಿ ಅವನ ಸೇವೆಯನ್ನು ಸಲ್ಲಿಸ್ತಾನೆ. ಹೀಗೆ ಹೈದರನು ಒಬ್ಬ ಸಾಮಾನ್ಯ ಸೈನಿಕನಾಗಿ ಮೈಸೂರು ರಾಜ್ಯದ ಸೇವೆಗೆ ಸೇರಿದಂತಹ ಈ ವ್ಯಕ್ತಿ ತನ್ನ ಬುದ್ಧಿವಂತಿಕೆ ಮತ್ತು ಚಾಣಾಕ್ಷತನದಿಂದ ಮೈಸೂರು ಮಹಾಸಂಸ್ಥಾನದ ರಾಜರ ಹೆಸರನ್ನು ಗಳಿಸಿಕೊಂಡ. ಹಾಗಾಗಿ ಇಂತಹ ಒಂದು ಮೈಸೂರಿನ ರಾಜಕೀಯ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಇವನೇ ಮಾಡ್ತಿದ್ದ, ಗಮನಿಸ್ತಿದ್ದ. ಯಾವಾಗ ಇವನೇ ಮಾಡ್ತಾನೆ, ದೇವನಹಳ್ಳಿಗೆ ಮುತ್ತಿಗೆ ಹಾಕಿ ಒಂದು ಆರ್ಕಾಟಿನ ನಿಜಾಮನ ವಿಷಯಕ್ಕೆ ಸಂಬಂಧಿಸಿದ ಸೈನಿಕ ಕಾರ್ಯಾಚರಣೆಯಲ್ಲಿ ಪ್ರವರ್ಧಮಾನಕ್ಕೆ ಬಂದು ಅಲ್ಲಿನ ಮೈಸೂರು ಸಂಸ್ಥಾನದ ಎಲ್ಲಾ ಸೈನಿಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಇವನು ಸಫಲನಾಗ್ತಾನೆ. ಯಾರು? ಹೈದರಾಲಿ. ಶಸ್ತ್ರಗಳ ಉಪಯೋಗ ಮತ್ತು ಪ್ರಯೋಗಗಳ ಖ್ಯಾತಿಯನ್ನು ಗಳಿಸ್ತಾನೆ. ಶಸ್ತ್ರಾಸ್ತ್ರಗಳ ಉಪಯೋಗ ಮತ್ತು ಅದರ ಬಳಕೆಯ ಬಗ್ಗೆ ಅತ್ಯುತ್ತಮವಾದಂತಹ ಜ್ಞಾನವನ್ನು ಕೂಡ ಅವನು ಗಳಿಸ್ತಾ ಹೋಗ್ತಾನೆ. ಅಷ್ಟೇ ಅಲ್ಲದೆ ಚುರುಕಿನ ಸೈನಿಕ ಕಾರ್ಯಾಚರಣೆಗಳ ಮೂಲಕ ದಳವಾಯಿಗಳ ಬೆಂಬಲವನ್ನ ಇವನು ಕುಂದಿಸಿಕೊಡ್ತಾನೆ. ಅಂದ್ರೆ ದೇವರಾಜಯ್ಯ ಮತ್ತು ನಂಜರಾಜಯ್ಯ ಅಂತಕ್ಕಂಥವರು, ಇಮ್ಮಡ ಕಂಠೀರವ ನರಸರಾಜ ಒಡೆಯರು ಅಂತಕ್ಕಂಥವರು, ಅವರು ಕಿವುಡ್ರು ಮತ್ತೆ ಕುರುಡರಾಗಿರ್ತಾರೆ. ಅಂತ ಸಂದರ್ಭದಲ್ಲಿ ದಳವಾಯಿಗಳ ಪ್ರಾಬಲ್ಯಕ್ಕೆ ಬಂದಿರ್ತಾರೆ. ಅವರದ್ದು ಆ ಪ್ರಾಬಲ್ಯವನ್ನು ಅವರು ಕುಗ್ಗಿಸುವಲ್ಲಿ ಯಶಸ್ವಿಯಾಗ್ತಾನೆ. ಯಾರು? ಹೈದರಾಲಿ. ಮತ್ತೆ ಅರಸರಾಗಿದ್ದಂತಹ ಎರಡನೇ ಕೃಷ್ಣರಾಜ ಒಡೆಯರನ್ನ ಮೂಲೆ ಗುಂಪಾಗಿಸಿ ಅಧಿಕಾರದ ಮೇಲೆ ತನ್ನ ಸ್ವಾಮ್ಯವನ್ನು, ಏಕಸ್ವಾಮ್ಯತ್ವವನ್ನು ಇವನು ಸ್ಥಾಪಿಸುತ್ತಾನೆ. ಯಾರು? ಹೈದರಾಲಿ. ಮರಾಠರು ಹೈದರಾಬಾದ್ನ ನಿಜಾಮ ಮತ್ತು ಆರ್ಕಾಟಿನ ನವಾಬರು ತಮ್ಮ ರಾಜಕೀಯ ಅಸ್ತಿತ್ವ ಹಾಗೂ ಪ್ರಾಬಲ್ಯವನ್ನ ಬ್ರಿಟಿಷರು ಮತ್ತು ಫ್ರೆಂಚರು ಬಳಸಿಕೊಳ್ಳತೊಡಗಿದರು. ಇಂತಹ ಒಂದು ಸಂದರ್ಭದಲ್ಲಿ ಈ ಮರಾಠರ ಪ್ರಾಬಲ್ಯ, ಫ್ರೆಂಚರ ಪ್ರಾಬಲ್ಯ, ಬ್ರಿಟಿಷರ ಪ್ರಾಬಲ್ಯ, ಈ ಸಂದರ್ಭವನ್ನು ಅವರು ಉಪಯೋಗಿಸಿಕೊಳ್ಳಲಿಕ್ಕೆ ಪ್ರಾರಂಭಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಹೈದರ್ ಮತ್ತು ಟಿಪ್ಪು ಸುಲ್ತಾನ್ ಅಂತಕ್ಕಂಥದ್ದು ಈ ಅವಧಿಯಲ್ಲಿ ಸಂಭವಿಸಿದಂತಹ ಒಂದು 4 ಆಂಗ್ಲೋ ಮೈಸೂರು ಯುದ್ಧಗಳಿದ್ದು 1767ರಿಂದ 1769, ಮೊದಲನೇ ಆಂಗ್ಲೋ ಮೈಸೂರಿಂದ 1780ರಿಂದ 1784 ಎರಡನೇ ಆಂಗ್ಲೋ ಮೈಸೂರಿಂದ, 1792 ಮೂರನೇ ಆಂಗ್ಲೋ ಮೈಸೂರಿಂದ, 1799 4ನೇ ಆಂಗ್ಲೋ ಮೈಸೂರು ಯುದ್ಧ ಅಂತಕ್ಕಂಥವು. ಈ 4 ಆಂಗ್ಲೋ ಮೈಸೂರು ಯುದ್ಧಗಳು ಇಲ್ಲಿ ನಿರ್ಣಾಯಕ ಯುದ್ಧಗಳಾಗಿವೆ. ಯಾಕೆಂದ್ರೆ ದಕ್ಷಿಣ ಭಾರತದಲ್ಲಿ ಹೈದರ್ ಮತ್ತು ಟಿಪ್ಪು ಸುಲ್ತಾನರವರ ಪ್ರಾಬಲ್ಯವನ್ನು ಮುರಿಯಲಿಕ್ಕೆ ಇಂಗ್ಲಿಷರು ಮೈಸೂರು ಮಹಾಸಂಸ್ಥಾನದ ಮೇಲೆ ನಡೆಸಿದಂತಹ ಈ ಯುದ್ಧಗಳಲ್ಲಿ ಹೈದರ್ ಹಾಗೂ ಟಿಪ್ಪು ಯಶಸ್ವಿಯಾಗಿ ಹೋರಾಡಿ ವೀರಮರಣವನ್ನು ಅಪ್ತಾರೆ. ಕೊನೆಯವರೆಗೂ ಕೂಡ ಸಿಂಹ ಸ್ವಪ್ನವಾಗಿದ್ದ. ಯಾರೋ? ಟಿಪ್ಪು ಸುಲ್ತಾನ್, ಹೈದರ್ನ ಮಗ. ಹಂಗಾಗಿ ಅವನನ್ನು ಮೈಸೂರಿನ ಹುಲಿ ಅಂತೇಳಿ ಇತಿಹಾಸಕಾರರು ಕರೀತಾರೆ. ನೋಡೋಣ, ಇಲ್ಲಿ ಮೊದಲೇ ಆಂಗ್ಲೋ ಮೈಸೂರಿಂದ 1767ರಿಂದ 69ರಲ್ಲಿ ಹೈದರಾಲಿ ಮತ್ತು ಬ್ರಿಟಿಷರ ನಡುವೆ ನಡೆಯುತ್ತದೆ. ಹೈದರಾಲಿ ಮತ್ತು
ಬ್ರಿಟಿಷರ ಮೇಲೆ. ಸೊ ನೋಡಿ, ಈ ಒಂದು 67ರಲ್ಲಿ ಪ್ರಾರಂಭವಾದಂತಹ ಈ ಯುದ್ಧ 69ರಲ್ಲಿ ಅಂತ್ಯ ಆಗುತ್ತೆ. ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಹೈದರಾಬಾದ್ನಲ್ಲಿ ನಿಜಾಮ ಮತ್ತು ಮರಾಠರು ರಾಜಕೀಯವಾಗಿ ಅಸಹನೆಯನ್ನ ಮೂಡಿಸಿದ್ದರ ಪರಿಣಾಮವಾಗಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯಶಾಹಿ ಧೋರಣೆಗೆ ಮುಳ್ಳಾಗಿ ನಿಂತಿದ್ದಂತಹ ಈ ಹೈದರ್ ಅಲಿಯನ್ನ ರಾಜಕೀಯವಾಗಿ ಅಣಿಯಲು ಅನೇಕ ತಂತ್ರಗಳನ್ನು ಮಾಡ್ತಾ ಹೋಗ್ತಾರೆ. ಆದರೆ ಮರಾಠರ ದಾಳಿಯಿಂದ ರಾಜಕೀಯ ಹಾಗೂ ಆರ್ಥಿಕ ನಷ್ಟವನ್ನು ಅನುಭವಿಸುವಂತಹ ಹೈದರನು ಮರಾಠರು ಮತ್ತು ನಿಜಾಮರನ್ನ ತನ್ನೆಡೆಗೆ ಸೆಳೆದುಕೊಳ್ಳಲಿಕ್ಕೆ ಯತ್ನಿಸಿದನು. ಆದರೂ ಕೂಡ ಆ ಪ್ರಯತ್ನದಲ್ಲಿ ಅವನೇನಾಗ್ತಾನೆ, ಹೈದರ್ ವಿಫಲನಾಗ್ತಾನೆ. ಅಂದ್ರೆ ಈ ವೇಳೆಗೆ ದಕ್ಷಿಣ ಭಾರತದಲ್ಲಿ ಮರಾಠರು ಮತ್ತೆ ನಿಜಾಮರ ಒಂದು ದಾಳಿಯನ್ನ ಯಶಸ್ವಿಯಾಗಿ ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಯಾರು? ಹೈದರ್ ಅಂತ ಹೇಳ್ತಾರೆ. ಸೇನೆಯಲ್ಲಿ ಇವನು ಉತ್ತಮವಾದಂತಹ ಚಾಣಾಕ್ಷ ಮತ್ತು ಅತ್ಯುತ್ತಮ ಶಸ್ತ್ರಾಸ್ತ್ರಗಳ ಬಳಕೆ ಹಾಗೂ ಅದರ ಉಪಯೋಗದ ಬಗ್ಗೆ ಕೌಶಲ್ಯವನ್ನು ಹೊಂದಿರತಕ್ಕಂತಹ ಇವನು ಏನ್ ಮಾಡ್ತಾನೆ ಅಂತಂದ್ರೆ ಅವರ ದಾಳಿಯನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಯಾರ? ಬ್ರಿಟಿಷರ ದಾಳಿ. ಕೊನೆಗೆ ಏನ್ ಮಾಡ್ತಾನೆ ಅಂತಂದ್ರೆ ಇವನು ಹೈದರ್ ಅಲಿಯ ವಿರುದ್ಧ ಬ್ರಿಟಿಷರು, ಮರಾಠರು ಮತ್ತು ನಿಜಾಮನೊಂದಿಗೆ ಒಪ್ಪಂದವನ್ನ ಮಾಡ್ಕೊಳ್ತಾರೆ. ಅಂದ್ರೆ ಹೈದರ್ ಅಲಿಯ ವಿರುದ್ಧ ಯಾರು? ಬ್ರಿಟಿಷರು, ಮರಾಠರು ಮತ್ತು ನಿಜಾಮ ತ್ರಿಕೂಟ ಸೇನೆಯನ್ನು ಮಾಡ್ಕೊಳ್ತಾರೆ, ಮೈತ್ರಿಕೂಟವು ಮಾಡ್ಕೊಳ್ತಾರೆ. ಹಾಗಾಗಿ ಈ ಒಂದು ತ್ರಿಪಕ್ಷೀಯ ಒಕ್ಕೂಟ ರಚಿಸಲ್ಪಟ್ಟಿದ್ದರಿಂದ ಹೈದರ್ ಚಾಣಾಕ್ಷ ರಾಜಕೀಯ ತಂತ್ರಗಾರಿಕೆಯಿಂದ ಅವನೇನ್ ಮಾಡ್ತಾನೆ, ತನ್ನ ವಿರುದ್ಧ ರಚನೆಯಾಗಿದ್ದ ತ್ರಿಪಕ್ಷೀಯ ಮೈತ್ರಿಕೂಟವನ್ನ ತನ್ನೆಡೆಗೆ ಸೆಳೆದು ಮರಾಠರು ಹಾಗೂ ನಿಜಾಮನನ್ನ ಬ್ರಿಟಿಷರ ವಿರುದ್ಧ ಎತ್ತಿಕಟ್ಟುವಲ್ಲಿ ಯಶಸ್ವಿಯಾದ. ಯಾರೋ? ಹೈದರ್. ಅಂದ್ರೆ ಹೈದರ್ ಅಲಿಯ ವಿರುದ್ಧ ಈಗಿನ ಬ್ರಿಟಿಷರು, ನಿಜಾಮ ಮತ್ತೆ ಮರಾಠ ಇವರು 3 ಜನ ಒಗ್ಗಟ್ಟಾಗಿ ಇವನನ್ನು ಸೋಲಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಪರಿಸ್ಥಿತಿಯನ್ನು ಅರಿತುಕೊಂಡದ್ದು ಹೈದರ್ ಸುಮ್ಮನೆ ಇರಲಿಲ್ಲ. ಆ 3 ಜನರಲ್ಲಿ ಇಬ್ಬರನ್ನು ತನ್ನೆಡೆ ಸಾಕೊಂಡ, ಅಂದ್ರೆ ಮರಾಠರು ಮತ್ತೆ ನಿಜಾಮನನ್ನ ಬ್ರಿಟಿಷರ ವಿರುದ್ಧ ಎತ್ತಿಕಟ್ಟುವಲ್ಲಿ ಯಶಸ್ವಿಯಾದ. ಈ ನಡುವೆ ಹೈದರ್ ಏನ್ ಮಾಡ್ತಾನೆ, ಆರ್ಕಾಟ್ನಲ್ಲಿ ಅನೇಕ ರಾಜಕೀಯ ಸಮಸ್ಯೆಗಳು ಕಂಡು ಬರ್ತವೆ. 1767ರಲ್ಲಿ ಹೈದರನ್ನು ಮತ್ತು ನಿಜಾಮ ಬ್ರಿಟಿಷರ ಅಶ್ರಿತ ದೇಶೀಯ ರಾಜ್ಯಗಳಾಗಿದ್ದಂತಹ, ಅಂದ್ರೆ ಸಾಮಂತ ರಾಜ್ಯಗಳಾಗಿದ್ದಂತಹ ಆರ್ಕಾಟ್ಗೆ ಮುತ್ತಿಗೆ ಆಗ್ತಾರೆ. ತಮಿಳುನಾಡು ಹತ್ರ ಬರ್ತಕ್ಕಂಥದ್ದು ಆರ್ಕಾಟ್ ಅಂತ ಪ್ರದೇಶ. ಇದರಿಂದಾಗಿ ಯುದ್ಧ ಆರಂಭ ಆಗುತ್ತೆ. ನೋಡಿ, ಇದಿಷ್ಟು ದಕ್ಷಿಣ ಭಾರತ. ಇಲ್ಲಿ ಬರ್ತಕ್ಕಂಥ ಒಂದು ಈ ಭಾಗ ಮೈಸೂರು ಸಂಸ್ಥಾನ ಅಂತ ಇಲ್ಲಿ ಬರ್ತಕ್ಕಂತಹ ಒಂದು ಆರ್ಕಾಟ್ ಅಂತ ತಮಿಳುನಾಡು ಪ್ರದೇಶ. ಆರ್ಕಾಟ್ ಈ ಮೈಸೂರು ಇದು ಬರ್ತಕ್ಕಂಥದ್ದು ಮಳವಳ್ಳಿ, ಮಂಡ್ಯ, ಈ ಕಡೆ ತಮಿಳುನಾಡಿಗೆ ಬರ್ತಕ್ಕಂತಹ ಅಗೇನಕಲ್ ಜಲಪಾತ, ಕಾಲಕೋಳ ಪದಾರ್ಥ, ಇಲ್ಲಿ ಆರ್ಕಾಟ್. ಸೊ ಈ ಆರ್ಕಾಟ್ಗೆ ಹೈದರ್ ಅಲಿ ಅಂತಕ್ಕಂಥವನು ಮುತ್ತಿಗೆ ಆಗ್ತಾನೆ. ಪ್ರಾರಂಭವಾಗಿ ಅವನೇ ಮಾಡ್ತಾನೆ, ತಿರುಚನಾಪಳ್ಳಿ, ತಿರುವಣ್ಣಾಮಲೈ, ಅಂಬೂರು ಮೊದಲಾದ ಸ್ಥಳದಲ್ಲಿ ಅನೇಕ ಕದನಗಳು ನಡೀತವೆ. ಈ ಸಂದರ್ಭದಲ್ಲಿ ಹೈದರ್ ಅಲಿ ಮಿಂಚಿನ ಸೈನಿಕ ಕಾರ್ಯಾಚರಣೆಯನ್ನು ನಡೆಸಿ ಆ ಬ್ರಿಟಿಷರ ಅನೇಕ ಸ್ಥಳಗಳನ್ನು ವಶಪಡಿಸಿಕೊಳ್ತಾನೆ. ಕೊನೆಗೆ ಹೈದರನ್ನು ತಾತ್ಕಾಲಿಕವಾಗಿ ಈ ಯುದ್ಧದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾನೆ. ಮುಂಬೈ ಬ್ರಿಟಿಷ್ ಸೈನ್ಯ ರಂಗವನ್ನು ಪ್ರವೇಶಿಸುತ್ತೆ. ಹೈದರ್ ಈ ಯುದ್ಧವನ್ನು ತನ್ನ ಮದ್ರಾಸ್ ಅಂದ್ರೆ ಈ ಯುದ್ಧವನ್ನು ತನ್ನ ಪ್ರತಿಷ್ಠೆಯ ಸಂಕೇತ ಅಂತ ಹೇಳಿ ಅವನೇನ್ ಮಾಡ್ತಾನೆ ಭಾವಿಸಿಕೊಂಡು ಯುದ್ಧವನ್ನ ಬ್ರಿಟಿಷರ ವಿರುದ್ಧ ಮುಂದುವರಿಸ್ತಾನೆ. ಮುಂದುವರಿಸಿದ್ದರಿಂದ ಏನ್ ಮಾಡ್ತಾನೆ, 1769ರ ವೇಳೆಗೆ ಆತನ ಸೈನ್ಯ ಅಂದ್ರೆ ಹೈದರ್ ಅಲಿಯ ಸೈನ್ಯ ಮದ್ರಾಸ್ ಪ್ರಾಂತ್ಯವನ್ನು ತಲುಪಿ ಬ್ರಿಟಿಷರ ವಿರುದ್ಧ ನಡುಕ
ತನಕ ಹುಟ್ಟುತ್ತೆ. ನೋಡಿ ಇಲ್ಲಿ ಮಡ್ರಾಸಿ ಪ್ರದೇಶ, ತಮಿಳುನಾಡು ರಾಜಧಾನಿ ಮಡ್ರಾಸ್ ಎಲ್ಲ ಪ್ರದೇಶವನ್ನ ಅವರು ತಲುಪುತ್ತೆ. ಹೀಗೆ ಹೈದರಾಲಿ ಏನ್ ಮಾಡ್ತಾನೆ, ಅನಿವಾರ್ಯವಾಗಿ ಅವನು ಮುನ್ನಡೆಯನ್ನು ಸಾಧಿಸ್ತಾ ಹೋದ ಹಾಗೆ ಬ್ರಿಟಿಷರು ಹೈದರಾಲಿಯೊಂದಿಗೆ ಚರ್ಚೆ ಹಾಗೂ ಸಂಧಾನಗಳ ಮೂಲಕ 1769ರಲ್ಲಿ ಮಡ್ರಾಸ್ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಅಂದ್ರೆ ಏನು, ಪರಸ್ಪರ ಗೆದ್ದ ಪ್ರದೇಶಗಳನ್ನು ಆಕ್ರಮಣಕಾರರಿಗೆ ಹಸ್ತಾಂತರ ಮಾಡಿಕೊಳ್ತಕ್ಕಂಥದ್ದು ಇದರ ಪ್ರಮುಖ ಅಂಶ. ಹೀಗೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಅಂತಕ್ಕಂಥದ್ದು ಏನಾಗುತ್ತೆ, 1769ರಲ್ಲಿ ಮಡ್ರಾಸ್ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ. ನೋಡಿ, ಕಾರಣ ಏನಪ್ಪಾ ಅಂದ್ರೆ, ದಕ್ಷಿಣ ಭಾರತದಲ್ಲಿ ಹೈದರ್ ಮತ್ತು ಟಿಪ್ಪು ಸುಲ್ತಾನನ ಪ್ರಾಬಲ್ಯ ಮುರಿಯಲು ಬ್ರಿಟಿಷರು ನಡೆಸಿದಂತಹ ಒಂದು ಪ್ರಯತ್ನ, ಹಾಗೂ ನಮ್ಮಲ್ಲಿ ಬ್ರಿಟಿಷರ ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿ ನೀತಿಯ ಧೋರಣೆಗೆ ಕಡಿವಾಣ ಹಾಕೋದು. ಇದಕ್ಕೆ ಏನ್ ಮಾಡ್ತಾನೆ, ಹೈದರಾಲಿ ಯುದ್ಧವನ್ನ ಮಾಡ್ತಾನೆ. ಕೊನೆಗೆ ಇಲ್ಲಿ ಯಾರಿಗೆ ಜಯ ಸಿಗುತ್ತೆ, ಯಾರಿಗೂ ಜಯನೂ ಇಲ್ಲ, ಯಾರಿಗೂ ಸೋಲು ಕೂಡ ಉಂಟಾಗೋದಿಲ್ಲ. ಆದರೆ ಒಪ್ಪಂದದ ಪ್ರಕಾರ ಸಂಧಾನ ಮತ್ತು ಒಪ್ಪಂದದ ಅನ್ವಯ ಹೈದರ್ ಬ್ರಿಟಿಷರಿಂದ ಗೆದ್ದಂತಹ ಅನೇಕ ಪ್ರದೇಶಗಳನ್ನು ಮಾಡ್ತಾನೆ ಅವನು ವಾಪಸ್ ಬಿಟ್ಕೊಡ್ತಾ ಹೋಗ್ತಾನೆ. ಅಂದ್ರೆ ಗೆದ್ದಂತಹ ಪ್ರದೇಶಗಳನ್ನ ಹಸ್ತಾಂತರವನ್ನ ಮಾಡ್ತಕ್ಕಂಥದ್ದು. ಯಾವ ಒಪ್ಪಂದದ ಪ್ರಕಾರ 1769 ಮಡ್ರಾಸ್ ಒಪ್ಪಂದ. ಮದ್ರಾಸ್ ಒಪ್ಪಂದ ನೋಡಿ, ಮೊದಲನೇ ಆಂಗ್ಲೋ ಮೈಸೂರಿಂದ ಯಾರ ನಡುವೆ ನಡೆಯಲಿಕ್ಕೆ ಕಾರಣಗಳೇನು, ಈ ಒಂದು ಮೊದಲನೇ ಆಂಗ್ಲೋ ಮೈಸೂರಿಂದ ಪರಿಣಾಮಗಳೇನು ಅಂತ ಕೇಳಿರಿ, ಇವನ್ನೆಲ್ಲ ಬರೀಬೇಕಾಗ್ತದೆ ಮಕ್ಕಳು. ನೋಡಿ, ಅದಕ್ಕೆ ನಾನು ಹೇಳೋದು, ಚಾರ್ಟ್ ಮಾಡ್ಕೋಬೇಕು. ಕ್ರಮ ಸಂಖ್ಯೆ, ಯುದ್ಧದ ಹೆಸರು, ನಡೆದ ವರ್ಷ, ಯಾರ ನಡುವೆ, ಕಾರಣಗಳು ಮತ್ತೆ ಪರಿಣಾಮಗಳು. ಈ ಥರ ಒಂದು ಚಾರ್ಟ್ ಅನ್ನು ಮಾಡಿಕೊಂಡಾಗ ಎಲ್ಲ ಯುದ್ಧಗಳ ಫಲಿತಾಂಶ ಮತ್ತು ಕಾರಣ ಪರಿಣಾಮ ಬರ್ಕೊಂಡ್ಬಿಟ್ರೆ ನಿಮಗೆ ತಿಳಿಯಲಿಕ್ಕೆ ಅಥವಾ ಓದಲಿಕ್ಕೆ ತುಂಬಾ ಅನುಕೂಲಕಾರಿ ಆಗುತ್ತೆ. ಇನ್ನು 1780ರಿಂದ 84 ಇದು ಎರಡನೇ ಆಂಗ್ಲೋ ಮೈಸೂರು ಯುದ್ಧ. ಇದು ಕೂಡ ಹೈದರಾಲಿ ವರ್ಸಸ್ ಬ್ರಿಟಿಷರ ನಡುವೆ ನಡೆದಿದೆ. ಏನು ಈ ಹಿಂದೆ ಮಡ್ರಾಸ್ ಒಪ್ಪಂದವನ್ನು ಹೈದರಾಲಿ ಬ್ರಿಟಿಷರ ಜೊತೆ ಮಾಡಿಕೊಂಡಿದ್ದ, ಅದು ತಾತ್ಕಾಲಿಕ ಅಂತ ಗೊತ್ತಿತ್ತು. ಅಂದ್ರೆ ರಾಜಕೀಯವಾಗಿ ಹೈದರನ ಬೆಳವಣಿಗೆಯನ್ನ ಬ್ರಿಟಿಷರು ಸಹಿಸ್ತಾ ಇರಲಿಲ್ಲ. ಆದರೆ ಬ್ರಿಟಿಷರು ಒಪ್ಪಂದದ ಷರತ್ತುಗಳನ್ನು ಏನ್ ಮಾಡ್ತಾರೆ ಅಂದ್ರೆ, ಈ ಮಡ್ರಾಸ್ ಒಪ್ಪಂದದ ಷರತ್ತುಗಳನ್ನ ಉಲ್ಲಂಘಿಸಿದ್ರು. ನಾನು ಆಗ್ಲೇ ಹೇಳಿದೆ, ಪರಸ್ಪರ ಗೆದ್ದಂತಹ ಪ್ರದೇಶಗಳನ್ನು ಆಕ್ರಮಣಕಾರರು ಹಸ್ತಾಂತರ ಮಾಡಿಕೊಳ್ಳುವುದು, ಇದನ್ನು ತಿರಸ್ಕಾರ ಮಾಡ್ತಾರೆ ಯಾರು, ಬ್ರಿಟಿಷರು. ಹಾಗಾಗಿ ಮರಾಠರು ಏನ್ ಮಾಡ್ತಾರೆ, ಮಾಧವರಾಯನ ನೇತೃತ್ವದಲ್ಲಿ ಸೈನ್ಯವನ್ನ ಮುನ್ನಡೆಸಿ ಶ್ರೀರಂಗಪಟ್ಟಣದ ಕಡೆಗೆ ನುಗ್ಗಿದಾಗ ಹೈದರ್ ಬ್ರಿಟಿಷರ ನೆರವನ್ನ ಕೇಳ್ತಾರೆ. ಆಮೇಲೆ ಇನ್ನೂ ಕೂಡ 1769ರ ಮಡ್ರಾಸ್ ಒಪ್ಪಂದ ಪ್ರಕಾರ ಏನಾಗಿತ್ತು, ಶತ್ರುಗಳ ಮೇಲೆ ಯಾರಾದರೂ ದಾಳಿ ಮಾಡಿದ್ರೆ ಒಬ್ರಿಗೊಬ್ರು ಏನ್ ಮಾಡ್ಬೇಕಾಯ್ತು, ಸಹಾಯ ಮಾಡಬೇಕಾಯ್ತು. ಈಗ ಮಾಧವರಾಯನ ಸೈನ್ಯ ಹೈದರಾಲಿಯ ಶ್ರೀರಂಗಪಟ್ಟಣದ ಕಡೆ ಬಂದಾಗ ಬ್ರಿಟಿಷರ ನೆರವನ್ನ ಕೋರ್ತಾನೆ. ಆಗ ಬ್ರಿಟಿಷರಿಗೆ ನಯವಾಗಿ ತಿರಸ್ಕರಿಸಿದರು, ಮಡ್ರಾಸ್ ಒಪ್ಪಂದಕ್ಕೆ ವಿರುದ್ಧವಾಗಿ ನಡೆದುಕೊಂಡು. ಹಾಗಾಗಿ ಮಾಯೆ ಫ್ರೆಂಚರ ವಸಾಹತು ಆಗಿತ್ತು. ಆ ಹೈದರಾಲಿ ಏನ್ ಮಾಡ್ತಾನೆ, ಅದನ್ನು ವಶಪಡಿಸಿಕೊಳ್ತಾನೆ, ನಿಯಂತ್ರಣಕ್ಕೊಳಪಟ್ಟ. ಅಂದ್ರೆ ಹೈದರಾಲಿ ನಿಯಂತ್ರಣಕ್ಕೊಳಪಟ್ಟಿದ್ದು ಮಾಯೆ. ಹಾಗಾಗಿ ಬ್ರಿಟಿಷರು ಮಾಯೆಯನ್ನು ವಶಪಡಿಸಿಕೊಂಡಿದ್ದೇ, ಹೈದರಾಲಿಯ ನಿಯಂತ್ರಣದಲ್ಲಿದ್ದ ಮಾಯೆಯನ್ನ ಬ್ರಿಟಿಷರು ವಶಪಡಿಸಿಕೊಂಡಿದ್ದೇ ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಪ್ರಮುಖ ಕಾರಣ ಆಯಿತು. ನೋಡಿ, ಮಾಯೆ ಹೈದರನ ನಿಯಂತ್ರಣದಲ್ಲಿದ್ದರಿಂದ ಅದನ್ನ ವಶಪಡಿಸಿಕೊಂಡಿದ್ದರಿಂದ ಯುದ್ಧ ಏನಾಯಿತು, ಪ್ರಾರಂಭವಾಯಿತು. 1780ರಲ್ಲಿ ಏನು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭವಾಗಿದ್ದರಿಂದ ಹೈದರನು ಮುನ್ನಡೆಯನ್ನ ಸಾಧಿಸಿದ. ಕರ್ನಾಟಕದ ಪ್ರಾಂತ್ಯದ ಅನೇಕ ಕೋಟೆಗಳನ್ನ ವಶಪಡಿಸಿಕೊಂಡ. ಹಾಗೇನೆ ಕಂಚಿ, ತಮಿಳುನಾಡಿನ ಕಂಚೀಪುರ ಅಂತಕ್ಕಂಥದ್ದು ವಶ ಆಗಿ ಕೋರಮಂಡಲ ತೀರದವರೆಗೂ ತನ್ನ ಸೈನ್ಯವನ್ನ ಮುನ್ನುಗ್ಗಿಸಿದ. ಈ ಕಡೆ ನೋಡಿ, ಇದು ತಮಿಳುನಾಡು, ಈ ಆಂಧ್ರ, ಈ ಭಾಗದಲ್ಲಿ ಬರ್ತಕ್ಕಂತಹ ಕೋರಮಂಡಲ ತೀರದವರೆಗೂ ಕೂಡ ಅವನು ತನ್ನ
ಯುದ್ಧದ ಮುನ್ನಡೆಯನ್ನು ಸಾಧಿಸಿದ ಯಾರೋ ಹೈದರಾಲಿ. ಹೀಗೆ ಅವನೇನ್ ಮಾಡ್ತಾನೆ, ಕೋರಮಣ್ಣತನ ಸೈನ್ಯ ಮುಗಿಸಿದ. ಇದು ಮುಂದೆ ಬ್ರಿಟಿಷ್ ಸೈನ್ಯಾಧಿಕಾರಿಗಳಲ್ಲಿ ನಡುಕವನ್ನ ತಂದಿದ್ದು ಹೈದರ್ ಆರ್ಕಾಟಿಗೆ ಮುತ್ತಿಗೆ ಹಾಕಿ ಅಲ್ಲಿ ಇದ್ದಂತಹ ವೆಲ್ಲೂರು, ತಮಿಳುನಾಡಿನ ವೆಲ್ಲೂರು ಮತ್ತೆ ಮಾಂಡಿವಾಸಿಗಳನ್ನು ಮುತ್ತುವುದಾಗಿ ಬೆದರಿಸ್ತಾರೆ ಬ್ರಿಟಿಷರಿಗೆ. ಹೈದರ್ನ ಸೈನ್ಯ 1782ರಲ್ಲಿ ವಾಂಡಿವಾಸಿ ಕಾಳು ಬಂದ ಸರ್ ಹೈಕೋರ್ಟ್, ಬ್ರಿಟಿಷ್ ಸೇನಾಧಿಕಾರಿ ಸರ್ ಹೈಕೋರ್ಟ್ನ ನಡುವೆ ನಡೀತದೆ 1781-82. ಹೈಕೋರ್ಟ್ ಪಾಂಡಿಚೇರಿಯಲ್ಲೂ ಕೂಡ ಹಿಂಬಾಲಿಸ್ತಾನೆ. ಫ್ರೆಂಚರು ಹೈದರನಿಗೆ ಬ್ರಿಟಿಷರ ಸಹಕಾರವನ್ನು ನೀಡಲಿಕ್ಕೆ ನಿರಾಕರಿಸಿದ್ದರಿಂದ ಯುದ್ಧದ ಗತಿಯನ್ನ ಬದಲಿಸ್ತಾರೆ. ಹೈದರ್ ಮತ್ತು ಅವನ ಹತೋಟಿಯಲ್ಲಿದ್ದ ಅನೇಕ ಪ್ರದೇಶಗಳಿಗೆ ಮುತ್ತಿಗೆ ಹಾಕಿ ಬ್ರಿಟಿಷರು ಅವನ ಕೋಟೆ ಕೊತ್ತಲಗಳನ್ನೆಲ್ಲವನ್ನು ಕೂಡ ಕೊಳ್ಳೆ ಹೊಡೆದು ಸಂಪತ್ತು ಮತ್ತು ಶಸ್ತ್ರಾಸ್ತ್ರಗಳೆಲ್ಲವನ್ನು ಕೂಡ ವಶಪಡಿಸಿಕೊಳ್ತಾರೆ. 1781ರಲ್ಲಿ ಪೋರ್ಟಿನೋವೋ ಎಂಬ ಪ್ರದೇಶ, ಅಲ್ಲೊಂದು ಹೈದರಾಲಿ ಮತ್ತು ಬ್ರಿಟಿಷರ ನಡುವೆ ಕದನ ನಡೀತದೆ. ಹೈದರ್ ಸೋಲನ್ನ ಅನುಭವಿಸ್ತಾರೆ. ಪೋರ್ಟಿನೋವೋ ಎಂಬ ಪ್ರದೇಶದಲ್ಲಿ ನಡೆದ ಕದನದಲ್ಲಿ ಹೈದರ್ ಬ್ರಿಟಿಷರ ವಿರುದ್ಧ ಸೋಲನ್ನು ಅನುಭವಿಸ್ತಾರೆ. ಯುದ್ಧದ ಗತಿ ಏನಾಗಿತ್ತು ಬದಲಾಗಿದ್ದರಿಂದ ಬ್ರಿಟಿಷರಲ್ಲಿ ಇನ್ನಷ್ಟು ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ. ತರುವಾಯ ಮತ್ತೆ ಇನ್ನೊಂದು ಪ್ರದೇಶದ ಪಾಲಿಲೂರು ಹಾಗೂ ಸೋಲಿಂಗೂರು ಎಂಬ ಕದನಗಳಲ್ಲಿಯೂ ಕೂಡ ಸಾಕಷ್ಟು ಇವನು ಆರ್ಥಿಕ ನಷ್ಟವನ್ನು ಅನುಭವಿಸ್ತಾನೆ ಹೈದರ್. ಈ ಅವಧಿಯಲ್ಲಿ ಬ್ರಿಟಿಷರು 1782ರಲ್ಲಿ ಮರಾಠರ ಜೊತೆ ಸಾಲ್ವಾಯ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಹೈದರನ ಒಕ್ಕೂಟದಿಂದ ಮರಾಠರು ಮತ್ತು ನಿಜಾಮನನ್ನು ಸೆಳೆಯುವಲ್ಲಿ ಅವರು ಯಶಸ್ವಿ ಆಗ್ತಾರೆ. ಯುದ್ಧದ ಮಧ್ಯದಲ್ಲಿ ಹೈದರ್ ಅಂತಕ್ಕಂಥವನು 1782ರಲ್ಲಿ ಏನಾಗ್ತಾನೆ, ಯುದ್ಧ ಮಾಡಬೇಕಾದ್ರೆ ಅವನಿಗೆ ಬೆನ್ನು ಪಣಿ ರೋಗ ಅಂತ ಇರುತ್ತೆ. ಅನಾರೋಗ್ಯಕ್ಕೆ ತುತ್ತಾಗಿ ಅವನು ಮರಣವನ್ನು ಹೊಂದ್ತಾನೆ. ಈಗ ಯುದ್ಧದ ಗತಿ ಬದಲಾಗುತ್ತೆ. ಅನಿವಾರ್ಯವಾಗಿ ತನ್ನ ಅಪ್ಪನ ಸ್ಥಿತಿಯನ್ನು ಕಂಡಂತ ಮಗ ಟಿಪ್ಪು ಯುದ್ಧವನ್ನು ಮುಂದುವರಿಸ್ತಾನೆ 1782ರಲ್ಲಿ. ಹೈದರನ ಮರಣದ ಸಂದರ್ಭದಲ್ಲಿ ಮಲಬಾರ್ ಪ್ರಾಂತದಲ್ಲಿ ನಡೆದಂತಹ ಯುದ್ಧದಲ್ಲಿ ಟಿಪ್ಪು ತೊಡಗಿದಂತಹ ಅನುಪಸ್ಥಿತಿಯ ಲಾಭ ಪಡೆದಂತಹ ಬ್ರಿಟಿಷರು ಬಿದನೂರು ಮತ್ತೆ ಮಂಗಳೂರನ್ನ ವಶಪಡಿಸಿಕೊಳ್ತಾರೆ. ನೋಡಿ, ಈ ಪ್ರದೇಶದಲ್ಲಿ ಇಲ್ಲಿರ್ತಕ್ಕಂಥ ಪ್ರದೇಶವನ್ನು ವಶಪಡಿಸಿಕೊಳ್ತಾರೆ. ಮಂಗಳೂರು, ಈ ಪ್ರದೇಶ, ಬಿದನೂರು ಮತ್ತೆ ಈ ಪ್ರದೇಶ ಇವೆಲ್ಲವನ್ನು ವಶಪಡಿಸಿಕೊಳ್ತಾರೆ. ಹೀಗೆ ತಿರುವಾಂಕೂರು, ಕಲ್ಲಿಕೋಟೆ, ಮಲಬಾರನ ಅನೇಕ ರಾಜರುಗಳನ್ನು ಟಿಪ್ಪುನ ವಿರುದ್ಧ ಎತ್ತಿ ಕಟ್ಟುವಂತಹ ಪ್ರಯತ್ನಗಳನ್ನು ಅವರು ನಡೆಸಿದರು. ಯಾರು? ಬ್ರಿಟಿಷರು. ಹೀಗಾಗಿ ಟಿಪ್ಪು ಮಂಗಳೂರು ಮತ್ತೆ ಕರಾವಳಿ ತೀರ ಪ್ರದೇಶದ ಮೇಲೆ ತಾನು ಹತೋಟಿ ಸಾಧಿಸುವುದು ಸೂಕ್ತ ಎಂದು ಯೋಚಿಸಿ ಕೊನೆಗೆ 1782ರಲ್ಲಿ ಅವನೇ ಮಾಡ್ತಾನೆ ತನ್ನ ಸೇನೆಯನ್ನ ಮಂಗಳೂರಿನತ್ತ ನುಗ್ಗಿಸ್ತಾನೆ. ಅಲ್ಲಿ ಮಂಗಳೂರಿನಲ್ಲಿ ಬ್ರಿಟಿಷರ ಸೈನ್ಯವನ್ನು ಏನ್ ಮಾಡ್ತಾನೆ, ಅವನು ಸೋಲಿಸ್ತಾನೆ. ಕೊನೆಗೆ ಬ್ರಿಟಿಷರು ಪರಿಸ್ಥಿತಿಯ ವಿಕೋಪತೆಯನ್ನು ಅರಿತು 1784ರಲ್ಲಿ ಬ್ರಿಟಿಷರು ಏನ್ ಮಾಡ್ತಾರೆ, ಹೈದರಾಲಿಯ ಮಗ ಟಿಪ್ಪುವಿನ ಜೊತೆ ಮಂಗಳೂರು ಒಪ್ಪಂದವನ್ನ ಮಾಡ್ಕೊಳ್ತಾರೆ. ಅಂದರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಏನಾಗುತ್ತೆ 1784ರ ಮಂಗಳೂರು ಒಪ್ಪಂದದೊಂದಿಗೆ ಏನಾಗುತ್ತೆ, ಕೊನೆಗೊಳ್ಳುತ್ತೆ. ಈ ಭಾಗ ಇಲ್ಲಿಂದ ಈ ಮೈಸೂರು, ಈಗ ದಕ್ಷಿಣ ಕನ್ನಡ, ಉಡುಪಿ, ಈ ಭಾಗ ಎಲ್ಲ ಒಂದು ಉಡುಪಿ, ಕುಮಟಾ, ಅಂಕೋಲ, ಕಾರವಾರ, ಇಲ್ಲಿ ಬಂದಾಗ ಯಲ್ಲಾಪುರ, ಉತ್ತರ ಕನ್ನಡ, ಈ ಭಾಗ ಎಲ್ಲ ಒಂದು ಇಲ್ಲಿ ಮಂಗಳೂರು ಒಪ್ಪಂದವನ್ನು ಮಾಡಿಕೊಳ್ತಾರೆ. ಯಾರು? ಟಿಪ್ಪು ಸುಲ್ತಾನ್. ಇಲ್ಲಿ ಮಂಗಳೂರು ಇಲ್ಲಿವರೆಗೆ ಬರ್ತಾನೆ. ದಕ್ಷಿಣ ಕನ್ನಡ ಕರಾವಳಿಯಲ್ಲಿ ಕಾಸರಗೋಡು, ಮಂಜೇಶ್ವರ, ಸೋಮೇಶ್ವರ, ಉಳ್ಳಾಲ, ಪಣಂಬೂರು, ಬಜ್ಪೆ, ಈ ಮಂಗಳೂರು, ಈ ಭಾಗದಲ್ಲಿ ಅವನು ಮಾಡ್ತಾನೆ ಒಪ್ಪಂದವನ್ನು 1784ರಲ್ಲಿ ಮಾಡುವುದರ ಮೂಲಕ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಅಂತಕ್ಕಂಥದ್ದು ಅಂತ್ಯ ಆಗಲಿಕ್ಕೆ ಕಾರಣ ಆಗ್ತದೆ. ಆದರೆ ಯುದ್ಧದ ಮಧ್ಯದಲ್ಲೇನೆ
ಅವರ ತಂದೆ ಏನಾಗುತ್ತಾನೆ ಬೆನ್ನುಪಣಿ ರೋಗಕ್ಕೆ ತುತ್ತಾಗಿ ಸಾಯ್ತಾನೆ. ಹೀಗೆ ಟಿಪ್ಪು ಬ್ರಿಟಿಷರನ್ನು ತನ್ನ ರಾಜ್ಯ ವಿಸ್ತರಣೆಯ ನೀತಿಗೆ ಅಡ್ಡಿಪಡಿಸ್ತಿರ್ತಕ್ಕಂಥ ಶತ್ರುಗಳು ಅಂತೇಳಿ ಭಾವಿಸಿ ಅವರನ್ನು ಓಡಿಸ್ತಕ್ಕಂಥ ಅಂದರೆ ದಕ್ಷಿಣ ಭಾರತದ ನೆಲದಿಂದಲೇ ಗಂಭೀರವಾಗಿ ಕಿತ್ತಾಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದ. ಆ ಒಂದು ತನ್ನ ಕುಟಿಲ ನೀತಿಯಿಂದ ಭಾರತೀಯ ರಾಜ್ಯಗಳನ್ನು ಬಳಸಿದ್ದ ಬ್ರಿಟಿಷರನ್ನು ಅವನು ಪರಮಶತ್ರುಗಳು ಪರಮ ವೈರಿಗಳು ಎಂದು ಭಾವಿಸಿ ಅವರನ್ನು ಈ ಭಾರತದ ನೆಲದಿಂದ ಒಡೆದೋಡಿಸುವುದೇ ನನ್ನ ಆದ್ಯ ಕರ್ತವ್ಯ ಎಂದು ತಿಳಿದಿದ್ದ. 17 ವರ್ಷಗಳ ಆಳ್ವಿಕೆಯಲ್ಲಿ ನಿರಂತರವಾಗಿ ಅವನು ಬ್ರಿಟಿಷರೊಂದಿಗೆ ಏನು ಮಾಡ್ತಿದ್ದ, ಹೋರಾಡಿ ಅವರ ಬ್ರಿಟಿಷರ ಸಾಮರ್ಥ್ಯ, ಕುತಂತ್ರ, ತಂತ್ರ, ಕುಟಿಲ ನೀತಿಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ. ಬ್ರಿಟಿಷರಿಗೆ ವ್ಯಾಪಾರದಲ್ಲಿ ನಷ್ಟವಾದರೆ ಅದು ರಾಜಕೀಯ ಸ್ವಾಮ್ಯತ್ವವನ್ನು ಹೊಂದಿಸುತ್ತದೆ ಎಂದು ಭಾವಿಸಿ ಬ್ರಿಟಿಷ್ ವಿರೋಧಿ ನೀತಿಯನ್ನು ಅನುಸರಿಸಿ ಅವರ ವಿರುದ್ಧ ಸೇನೆಯನ್ನು ಸಂಘಟಿಸುವ ಪ್ರಯತ್ನವನ್ನು ಮಾಡಿ ಅವರ ನೆರವನ್ನು ಅಪೇಕ್ಷಿಸಲು ಪ್ರಯತ್ನಿಸಿದರು. ಅವರಿಗೆ ವ್ಯಾಪಾರದಲ್ಲಿ ಲಾಭವಾಗದಂತೆ ನೋಡಿಕೊಳ್ಳುವ ಮೂಲಕ ವ್ಯಾಪಾರದ ಮೇಲೆ ಅವರು ಸಾಧಿಸಿದಂಥ ಆ ಏಕ ಸ್ವಾಮ್ಯತ್ವವನ್ನು ಮುರಿಯಲಿಕ್ಕೆ ಅವನು ಅನೇಕ ಪ್ರಯತ್ನಗಳನ್ನು ಮಾಡಿ ಯಾರೋ ಟಿಪ್ಪು. ಹೀಗಾಗಿ ಇವನು ಟಿಪ್ಪುವಿನ ವಿರುದ್ಧ ಅಂದರೆ ಇವು ಬ್ರಿಟಿಷರಲ್ಲಿ ಟಿಪ್ಪುವಿನ ವಿರುದ್ಧ ಮತ್ತಷ್ಟು ದ್ವೇಷ, ಅಸೂಯೆಯ ಮನೋಭಾವನೆಗಳನ್ನು ಮೂಡಿಸಲಿಕ್ಕೆ ಕಾರಣ ಆಗ್ತಕ್ಕಂಥದ್ದು ನೋಡಿ. ಹಾಗಾಗಿ ಕೊನೆಯವರೆಗೂ ಕೂಡ ಟಿಪ್ಪು ಏನಾಗ್ತಾನೆ, ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿಯೇ ಉಳಿತಾನೆ. ಸಿಂಹ ಸ್ವಪ್ನವಾಗಿ ಉಳಿದಿದ್ದರಿಂದ ಅವನೇನ್ ಮಾಡ್ತಾನೆ ಅಂತಂದ್ರೆ ಇಲ್ಲಿ 1792ರಲ್ಲಿ ಅವರ ವಿರುದ್ಧ 3ನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಮಾಡ್ತಾನೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ತಿರುವಾಂಕೂರಿನ ರಾಜಕಾರಣ ಅಥವಾ ರಾಜಕೀಯಕ್ಕೆ ಸಂಬಂಧಿಸಿದ ಪ್ರಶ್ನೆ. ಅಲ್ಲಿನ ರಾಜ ನೆರೆಯ ಕೊಚ್ಚಿ ಸಂಸ್ಥಾನದಲ್ಲಿ ಬ್ರಿಟಿಷರ ಬೆಂಬಲದಿಂದ ಅವನೇ ಮಾಡ್ತಾನೆ ಕೋಟೆಯನ್ನು ನಿರ್ಮಾಣ ಮಾಡಿರ್ತಾನೆ. ಮತ್ತು ಆತ ಡಚ್ಚರಿಂದ ಆಯಕೋಟ ಹಾಗೂ ಕಾಂಗನೂರು ಕೋಟೆಗಳನ್ನು ಪಡೆದುಕೊಂಡಿರ್ತಾನೆ ಇಲ್ಲಿ ತಿರುವಾಂಕೂರಿನ ರಾಜ. ಹೀಗಾಗಿ ಏನಾಗುತ್ತೆ, ಇದು ಮಂಗಳೂರು ಒಪ್ಪಂದದ ಷರತ್ತುಗಳ ಉಲ್ಲಂಘನೆ ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಅಂದರೆ ಬ್ರಿಟಿಷರೇ ಮಾಡ್ತಾರೆ ಜನರಲ್ ಮೆಡೋಸ್ ನಾಯಕತ್ವದಲ್ಲಿ ಕಾರವಾರ, ಕೊಯಮತ್ತೂರು, ದಿಂಡಿಗಲ್ ಮೊದಲಾದವುಗಳನ್ನು ಏನು ಮಾಡ್ತಾರೆ ವಶಪಡಿಸ್ತಾರೆ. ಯಾಕೆಂದರೆ ಹೈದರಾಲಿಯ ದಿಂಡಿಗಲ್ನ ಫೌಜ್ದಾರನಾಗಿ ಕೂಡ ಟಿಪ್ಪು ಸುಲ್ತಾನನ್ನು ನೇಮಿಸಿರ್ತಾರೆ. ಹಾಗೆ ಇದಕ್ಕೆ ವಿರುದ್ಧವಾಗಿ ಟಿಪ್ಪು ಏನು ಮಾಡ್ತಾನೆ, ಬಾರಾಮಹಲ್ ಪ್ರಾಂತ್ಯವನ್ನು ಮುತ್ತಿ ಸತ್ಯಮಂಗಲವನ್ನು ವಶಪಡಿಸಿಕೊಳ್ತಾನೆ. ತಿರುಚನಾಪಳ್ಳಿಗೆ ಮತ್ತೆ ಮುತ್ತಿಗೆ ಹಾಕಿ ಅದನ್ನು ವಶಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಆತ ನಡೆಸಿದಂತಹ ಸೈನಿಕ ಕಾರ್ಯಾಚರಣೆಗಳು ಫಲವನ್ನು ನೀಡಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಭಾರತದಲ್ಲಿದ್ದಂತಹ ಲಾರ್ಡ್ ಕಾರ್ನ್ವಾಲಿಸ್ ಅಂತಕ್ಕಂಥವನ ನೇತೃತ್ವದಲ್ಲಿ ಸೈನ್ಯ ನಾಯಕತ್ವವನ್ನು ವಹಿಸಿಕೊಂಡು ಬರುತ್ತೆ. ಇದು ಯುದ್ಧದ ಒಂದು ದಿಕ್ಕನ್ನೇ ಮಾಡ್ತದೆ ಬದಲಾಯಿಸಲಿಕ್ಕೆ ಕಾರಣ. ಈಗ ಬ್ರಿಟಿಷ್ ಸೈನ್ಯ ಕಾರ್ನ್ವಾಲಿಸನ ನೇತೃತ್ವದಲ್ಲಿ ಕೋಲಾರ ಮತ್ತು ಹೊಸಕೋಟೆ, ಬೆಂಗಳೂರು ಪಕ್ಕ ಬರ್ತಕ್ಕಂಥ ಕೋಲಾರ, ಈ ಹೊಸಕೋಟೆ, ಈ ಭಾಗಗಳನ್ನು ಅವನೇ ಮಾಡ್ತಾನೆ ವಶಪಡಿಸಿಕೊಳ್ತಾನೆ. ಕೋಟೆಗಳನ್ನು ಹಾಳು ಮಾಡ್ತಾರೆ. ಮತ್ತೆ ಬೆಂಗಳೂರನ್ನು ವಶಪಡಿಸಿಕೊಂಡ ಲಾರ್ಡ್ ಕಾರ್ನ್ವಾಲಿಸನು ಟಿಪ್ಪುವಿನ ನಿರ್ನಾಮಕ್ಕಾಗಿ ನಿಜಾಮ ಮತ್ತು ಮರಾಠರ ನೆರವನ್ನು ಕೋರ್ತಾನೆ. ನಿಜಾಮ ಮತ್ತು ಮರಾಠರ ಸಂಘಟಿತ ಸೈನ್ಯದೊಂದಿಗೆ ಸೇರುವುದರ ಮೂಲಕ ಯುದ್ಧದ ತಿರುವನ್ನು ಏನು ಮಾಡ್ತಾನೆ, ಅವನು ಬದಲಾಯಿಸ್ತಾನೆ. ಹೀಗಾಗಿ ಮರಾಠರು ಸವಣೂರು, ಗಜೇಂದ್ರಗಡ, ಲಕ್ಷ್ಮೇಶ್ವರ, ಗದಗ ಮೊದಲಾದವುಗಳಲ್ಲಿ ಏನು ಮಾಡ್ತಾರೆ ವಶಪಡಿಸಿಕೊಳ್ತಾರೆ. ಆದರೆ 1792ರಲ್ಲಿ ಸಂಘಟಿತ ಸೈನ್ಯ ಒಂದೊಂದಾಗಿ ಏನು ಮಾಡ್ತದೆ, ಅವೆಲ್ಲ ಕೋಟೆಗಳನ್ನು ವಶಪಡಿಸಿಕೊಂಡು ಟಿಪ್ಪುವನ್ನು ಸೋಲಿಸಲಿಕ್ಕೆ ಒಂದು ಸಂಘಟಿತ ಪ್ರಯತ್ನವನ್ನು ಮಾಡ್ತಾರೆ. ಕೊನೆಗೇನಾಗುತ್ತೆ ಅಂತಂದರೆ ರಾತ್ರಿ ವೇಳೆಯಲ್ಲಿ ಬಂದು ಬ್ರಿಟಿಷರು ಎಲ್ಲ ಕೋಟೆ ಕತ್ತಲಗಳನ್ನು ನಾಶ ಮಾಡ್ತಾರೆ. ಇದರಿಂದ ವಿಚಲಿತಗೊಂಡಂತಹ ಟಿಪ್ಪು ಬ್ರಿಟಿಷರೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ನಿರ್ಧರಿಸ್ತಾನೆ. ಹಾಗಾಗಿ ಕೊನೆಗೆ ಮಾಡ್ತಾನೆ, ಅವನು 1792ರಲ್ಲಿ ಬ್ರಿಟಿಷರೊಂದಿಗೆ ಅವಮಾನಕರವಾದಂಥ ಶ್ರೀರಂಗಪಟ್ಟಣ ಒಪ್ಪಂದವನ್ನು ಮಾಡಿಕೊಳ್ತಾನೆ. ಆ ಒಪ್ಪಂದದಲ್ಲಿ ಏನು ಷರತ್ತುಗಳಿರ್ತವೆ ಅಂತಂದರೆ, ಮೊದಲನೇದಂತಂದರೆ ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬಿಟ್ಟುಕೊಡ್ಬೇಕು ಯಾರಿಗೆ, ಬ್ರಿಟಿಷರಿಗೆ ಒಂದು. ಎರಡನೇದು, ಆ ರಾಜ್ಯ ಯುದ್ಧ ಪರಿಹಾರವಾಗಿ 3 ಕೋಟಿ ರೂಪಾಯಿಗಳನ್ನು ಕೊಡಬೇಕು. ಮತ್ತೆ ಯುದ್ಧ ಪರಿಹಾರ ಕೊಡ್ಲಿಕ್ಕೆ ಆಗದೇ ಇದ್ರೆ ತನ್ನ 2 ಮಕ್ಕಳನ್ನು ಬ್ರಿಟಿಷರಿಗೆ ಮಾಡಬೇಕು, ಒತ್ತೆಯಾಳಾಗಿ ಇಡಬೇಕು ಅನ್ನೋದನ್ನ ಕಂಡೀಷನ್ ಅಂತಾರೆ. ಸೊ ಹೀಗೆ ಈ ಶ್ರೀರಂಗಪಟ್ಟಣ ಒಪ್ಪಂದದ ನೇತೃತ್ವದಲ್ಲಿ ಏನಾಗುತ್ತೆ, ಸಂಘಟಿತವಾದಂತಹ ಸೇನೆ ಅಂದರೆ ಬ್ರಿಟಿಷರು, ಮರಾಠರು, ನಿಜಾಮನ ಸಂಘಟಿತ ಸೇನೆ ವಾಪಸ್ ಹಿಂದಕ್ಕೆ ತೆಗೆದುಕೊಳ್ಳುವುದು. ಈ ಒಂದು 3ನೇ ಆಂಗ್ಲೋ ಮೈಸೂರಿಂದ ಟಿಪ್ಪುವಿಗೆ
ಬಹಳ ಸಹಿಸಲಾರದ ಅವಮಾನಕರ ಒಪ್ಪಂದವಾಗಿ ಪರಿಣಮಿಸಿದೆ. ಅದಕ್ಕೆ ಎರಡನೇ ಪ್ರಶ್ನೆ ಕೇಳ್ತಾರೆ, ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳೇನು ಅಂದರೆ ಟಿಪ್ಪು ಯುದ್ಧದಲ್ಲಿ ಮಾಡಿದಂತಹ ಖರ್ಚಿಗೆ ಅವರಿಗೆ ಕೊಡಬೇಕು, 3 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ಒಂದು. ಎರಡನೇದು ಅರ್ಧ ರಾಜ್ಯ ಬಿಟ್ಟುಕೊಡ್ಬೇಕು. ಮೂರನೇದು ಯುದ್ಧ ಪರಿಹಾರಕ್ಕೆ ಹಣವನ್ನು ಕೊಡ್ಲಿಕ್ಕೆ ಆಗದೇ ಇದ್ರೆ ತನ್ನ 2 ಮಕ್ಕಳನ್ನ ಬ್ರಿಟಿಷರಿಗೆ ಗಂಡು ಮಕ್ಕಳನ್ನು ಒತ್ತೆಯಾಗಿ ಇಡಬೇಕು. ಷರತ್ತುಗಳಾಗಿದೆ. ಅವಮಾನಕರ ಒಪ್ಪಂದ. ಇದಿಷ್ಟು 3ನೇ ಆಂಗ್ಲೋ ಮೈಸೂರು